ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುಕ್ರವಾರ ಕೋಲ್ಕತ್ತಾದ ಹೂಗ್ಲಿ ನದಿಯ ತೀರದಲ್ಲಿ ಸಮಯ ಕಳೀತಾ ಇರೋ ಹಾಗೆ ದೋಣಿ ಸವಾರಿ ಮಾಡ್ತಾ ಇರೋ ತಮ್ಮ ಚಿತ್ರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶೇರ್ ಮಾಡಿಕೊಂಡಿರೋ ದೃಶ್ಯಗಳಲ್ಲಿ ಅವರು ಕೈಯಲ್ಲಿ ಕ್ಯಾಮೆರಾ ಹಿಡಿದು ದೋಣಿಯಲ್ಲಿ ಕೂತಿರೋದು ಕಾಣುತ್ತೆ. ಹಾಗೆ ವಿದ್ಯಾಸಾಗರ ಸೇತುವೆ ಕೂಡ ಕಾಣಿಸಿಕೊಳ್ಳುತ್ತೆ. ಪ್ರತಿ ಬಂಗಾಳಿಗನಿಗೂ ಗಂಗಾ ನದಿ ಒಂದು ವಿಶೇಷ ಸ್ಥಾನವನ್ನ ಹೊಂದಿದೆ. ಗಂಗಾ ನದಿ ಬಂಗಾಳದ ಆತ್ಮದ ಮೂಲಕ ಹರಿಯುತ್ತೆ ಅಂತ ಹೇಳಬಹುದು. ಅವಳ ದೈವಿಕ ಜಲ ಸಂಪೂರ್ಣ ನಾಗರಿಕತೆಯ ಶಾಶ್ವತ ಆತ್ಮವನ್ನ ಹೊತ್ಕೊಂಡಿದೆ. ಇವತ್ತು ಕೋಲ್ಕತ್ತಾದಲ್ಲಿ ನಾನು ಹೂಗ್ಲಿ ನದಿಯ ತೀರದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ಗಂಗಾ ಮಾತೆಗೆ ಕೃತಜ್ಞತೆ ಸಲ್ಲಿಸೋ ಅವಕಾಶ ಸಿಕ್ತು ಅಂತ ಎಕ್ಸ್ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಹಾಗೆ ಪರಿಶ್ರಮಿ ದೋಣಿಗಾರರನ್ನ ಬೆಳಗಿನ ನಡಿಗೆಯವರನ್ನ ಭೇಟಿ ಮಾಡೋ ಅವಕಾಶ ಕೂಡ ಸಿಕ್ತು. ಹೂಗ್ಲಿ ನದಿ ಮೇಲೆ ಪಶ್ಚಿಮ ಬಂಗಾಳದ ಅಭಿವೃದ್ಧಿ ಹಾಗೆ ಮಹಾನ್ ಬಂಗಾಳಿ ಜನರ ಸಮೃದ್ಧಿಗಾಗಿ ನಮ್ಮ ಬದ್ಧತೆಯನ್ನ ಪುನರುಚ್ಚರಿಸ್ತಾ ಇದ್ದೀವಿ ಅಂತಾನೂ ಬರೆದುಕೊಂಡಿದ್ದಾರೆ. ಉನ್ನತ ಮತದಾನ ಪ್ರಮಾಣವನ್ನ ಬದಲಾವಣೆಗೆ ಭಾರಿ ಆದೇಶ ಅಂತ ಕರೆಯೋ ಪ್ರಧಾನಿ ಮೋದಿಯವರು ಮೇ 4ಕ್ಕೆ ನಡೆಯೋ ಮತ ಎಣಿಕೆ ದಿನವೂ ರಾಜ್ಯದಲ್ಲಿನ ಟಿಎಂಸಿ ಪಕ್ಷ 15 ವರ್ಷಗಳ ಹಳೆ ಸಿಂಡಿಕೇಟ್ ವ್ಯವಸ್ಥೆ ಹಾಗೆ ಮಹಾ ಜಂಗಲ್ ರಾಜ್ ಅಂತ್ಯವಾಗುತ್ತೆ ಅಂತಾನೂ ಹೇಳ್ಕೊಂಡಿದ್ದಾರೆ. ಒಟ್ನಲ್ಲಿ ಬಂಗಾಳದಲ್ಲಿ ಇಟ್ಕೊಂಡೇ ರ್ಯಾಲಿಗಳನ್ನ ಮಾಡ್ತಾ ಅಬ್ಬರದ ಭಾಷಣಗಳನ್ನ ಮಾಡ್ತಾ ಮತದಾರರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಅವರು. ಸೊ ಬಂಗಾಳದ ಮತದಾರರು ಈ ಸಲ ಬಿಜೆಪಿ ಕೈ ಹಿಡಿತಾರಾ? ಕಾದು ನೋಡೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.